ಅನುದಿನದ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ಮತ್ತೊಂದು ಅಂಶದೊಂದಿಗೆ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಅಂಶದ ಹೆಸರು ದೇವರು ಹೇಗಿದ್ದಾನೆ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಅನುದಿನದ ಆತ್ಮಿಕ ಆಹಾರ, ನಮ್ಮ ಆತ್ಮಕ್ಕೆ ಆಹಾರ ಅಂದರೆ ನಮ್ಮ ಆತ್ಮಕ್ಕೆ ಬೇಕಾದಂಥ ಜ್ಞಾನ. ಈ ಸಮಾಜದಲ್ಲಿ ದೇವರನ್ನು ಕುರಿತು ಅನೇಕ ರೀತಿಯಲ್ಲಿ ಬೋಧನೆಗಳು, ಅನೇಕ ರೀತಿಯಲ್ಲಿ ಕಥೆಗಳು, ಕಾರ್ಯಕ್ರಮಗಳು ದೇವರ ಹೆಸರಿನಲ್ಲಿ ಹಾಗೂ ಮತದ ಹೆಸರಿನಲ್ಲಿ ನಡೀತಾ ಇದೆ. ಒಟ್ಟಿನಲ್ಲಿ ನೋಡುವಾಗ ದೇವರು ಎಂಬ ಹೆಸರನ್ನ ಮುಂದೆ ಇಟ್ಟು ಅನೇಕ ತಪ್ಪು ಕಾರ್ಯಕ್ರಮಗಳು ನಡೀತಾ ಇದೆ. ಈ ಲೋಕಕ್ಕೆ ದೇವರು ಅರ್ಥ ಆಗಿದ್ದಾರಾ? ಈ ಲೋಕ ದೇವರನ್ನ ತಿಳ್ಕೊಂಡಿದೆಯಾ? ದೇವರನ್ನು ತಿಳ್ಕೊಳ್ಳೋದಕ್ಕೆ ಏನಾದರೂ ಪ್ರಯಾಸ ಪಟ್ಟಿದೆಯಾ ಅಂತ ನೋಡುವಾಗ ದೇವರನ್ನ ತಿಳ್ಕೊಂಡಿಲ್ಲ ಪ್ರಿಯರೇ. ಈ ಲೋಕದಲ್ಲಿ ಅನೇಕ ವಿದ್ಯೆಗಳನ್ನು ಕಲ್ತ್ಕೊಂಡಿದ್ದಾರೆ, ಅನೇಕ ಕೆಲಸಗಳನ್ನು ಕಲ್ತ್ಕೊಂಡಿದ್ದಾರೆ, ಅನೇಕ ವಿಷಯಗಳನ್ನು ಈ ಲೋಕದಲ್ಲಿ ತಿಳಿದು ಅಂದರೆ ಹುಡುಕಿ ಕಲ್ತ್ಕೊಂಡವರಿದ್ದಾರೆ, ಪ್ರಾಕ್ಟೀಸ್ ಮಾಡಿದವರಿದ್ದಾರೆ. ಈ ಲೋಕದಲ್ಲಿ ಏನೇನು ಬೇಕೋ ಎಲ್ಲವನ್ನ ತಿಳ್ಕೊಂಡಿದ್ದಾರೆ. ಆದರೆ ಸೃಷ್ಟಿಕರ್ತನಾಗಿರುವಂಥ ದೇವರನ್ನ ಮಾತ್ರ ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡಿಲ್ಲ. ದೇವರ ಹೆಸರಿನಲ್ಲಿ ಅನೇಕ ದಬ್ಬಾಳಿಕೆ ನಡೀತಾ ಇದೆ, ಅನೇಕ ಒತ್ತಾಯದ ಕಾರ್ಯಕ್ರಮಗಳು ನಡೀತಾ ಇದೆ, ಮೋಸದ ಕಾರ್ಯಕ್ರಮಗಳು ನಡೀತಾ ಇದೆ. ಇದರಿಂದ ಕಾರಣ ಏನಪ್ಪ ಅಂದರೆ ದೇವರನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿಲ್ಲ. ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲನೇದಾಗಿ ದೇವರು ಹೇಗೆ ಇದ್ದಾರೆ ಎನ್ನುವಂಥದ್ದು ಕ್ಲುಪ್ತವಾಗಿ ಕೆಲವು ವಚನಗಳನ್ನು ನಾನು ತೋರಿಸ್ತೀನಿ. ಪ್ರತಿಯೊಬ್ಬರು ಕೂಡ ಗಮನಿಸ್ರಿ. 1ನೇ ಅರಸುಗಳು 8ನೇ ಅಧ್ಯಾಯ 27ನೇ ವಚನ. ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವನು, ಆಕಾಶವು ಉನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು. ಹೀಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ಸಾಕಾದೀತು ಅಂತ. ಸೊಲೊಮೋನನು ಜ್ಞಾನಿ, 2ನೇದಾಗಿ ಆತನು ಅರಸನು, 3ನೇದಾಗಿ ಆತನು ಭಕ್ತನು. ಈ ಭಕ್ತನಾಗಿರುವಂಥ ಸೊಲೊಮೋನನು ದೇವ್ರಿಗೋಸ್ಕರ ಮಂದಿರ ಕಟ್ಟಿಸ್ತಾರೆ. ಎಂಥ ಮಂದಿರವನ್ನು ಕಟ್ಟಿಸ್ತಾರಪ್ಪ ಅಂತ ನೋಡುವಾಗ ಬಂಗಾರದ ಮೂಲಕ, ಬೆಲೆ ಬಾಳುವಂಥ ವಸ್ತುಗಳ ಮೂಲಕ ಒಂದು ಉನ್ನತವಾಗಿ ಅದ್ಭುತವಾಗಿ ದೇವರಿಗೋಸ್ಕರ ಮಂದಿರವನ್ನು ನಿರ್ಮಾಣ ಮಾಡುವಂಥದ್ದು ನೋಡ್ತೀವಿ. ಆ ಭಕ್ತನು ದೇವರ ಮಂದಿರವನ್ನು ಪ್ರತಿಷ್ಠಾಪನೆ ಮಾಡುವಂತಹ ಸಮಯದಲ್ಲಿ, ದೇವರ ಧ್ಯಾನದಲ್ಲಿ, ದೇವರ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ, ಮೊರೆ ಇಡುವಾಗ ಪವಿತ್ರಾತ್ಮನ ಪ್ರೇರಣೆಯಿಂದ ಹೇಳಿರುವಂಥ ಮಾತೇನೆಂದರೆ, ಆಕಾಶ, ಉನ್ನತವಾದಂಥ ಆಕಾಶವು ಕೂಡ ನಿನ್ನ ವಾಸಕ್ಕೆ ಸಾಲದು. ಅಂದರೆ ಹೊರಗಡೆ ನಾವು ನೋಡುವಂಥ ಆಕಾಶ ಇದೆಯಲ್ಲ, ವಿಶಾಲವಾದಂಥ ಆಕಾಶ. ಅಗಲ ಎಷ್ಟಿದೆಯೋ ಗೊತ್ತಿಲ್ಲ, ಉದ್ದ ಎಷ್ಟಿದೆಯೋ ಗೊತ್ತಿಲ್ಲ, ಎತ್ತರ ಎಷ್ಟಿದೆಯೋ ಗೊತ್ತಿಲ್ಲ. ಒಂದು ಉನ್ನತವಾದಂಥ ಆಕಾಶ. ಈ ಆಕಾಶಕ್ಕಿಂತ ಉನ್ನತವಾದ ಆಕಾಶ ಕೂಡ ದೇವರ ವಾಸಕ್ಕೆ ಸಾಲೋದಿಲ್ಲ ಅಂತೆ. ದೇವರು ನಿವಾಸ ಮಾಡೋದಕ್ಕೆ ಸಾಲದು. ಅಷ್ಟೊಂದು ಉನ್ನತವಾದಂಥ ಸ್ಥಾನದಲ್ಲಿ ತಂದೆಯಾದ ದೇವರು ಇದ್ದಾರೆ ಎಂದು ಗೊತ್ತಾಗುತ್ತೆ. ದೇವರು ಹೇಗಿದ್ದಾರೆ ಅಂತ ನೋಡುವಾಗ ಆಕಾಶ ಮಹಾ ಆಕಾಶ ಸಹಿತ ಇಡಿಸಲಾರ್ದ ದೊಡ್ಡ ದೇವರು, ಮಹಾದೇವರು. ಆತನು ಆತ್ಮ ಸ್ವರೂಪನು ಅಂತೇಳಿ ಯೇಸು ಪ್ರಭು ಕೂಡ ನೆನಪು ಮಾಡ್ತಾರೆ. ದೇವರು ಹೇಗಿದ್ದಾರಂತೆ? ದೇವರು ಆತ್ಮ ಸ್ವರೂಪನಾಗಿದ್ದಾರಂತೆ. ಯೇಸು ಪ್ರಭು ಕೂಡ ಹೇಳ್ತಾರಲ್ವಾ, ನೋಡಿ ಆ ಮಾತನ್ನ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ. ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಅಂದರೆ ದೇವರು ಆತ್ಮ ಸ್ವರೂಪನು. ಸೊಲೊಮೋನ್ ಮಹಾರಾಜನು ಕೂಡ ಹೇಳ್ತಾರೆ, ದೇವರು ಆತ್ಮ ಸ್ವರೂಪನು, ಆಕಾಶ ಮಹಾ ಆಕಾಶ ಸಹಿತ ಇಡಿಸಲಾರದ ದೊಡ್ಡ ದೇವರು, ಮಹಾದೇವರು. ಈ ದೇವರನ್ನ ಕುರಿತು ಮತ್ತೊಬ್ಬರು ಮಾತನಾಡ್ತಾರೆ. ಅಪೊಸ್ತಲನಾಗಿರುವಂಥ ಪೌಲನು ಮಾತಾಡುವಂಥ ಮಾತನ್ನು ನೋಡಿ ತಿಮೋತಿಯನಿಗೆ ಬರೆದ 1ನೇ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನ 16ನೇ ವಚನ. ಭಾಗ್ಯವಂತನಾದ ಏಕಾಧಿಪತಿಯು ತನ್ನ ಕ್ಲುಪ್ತ ಸಮಯದಲ್ಲೇ ಆತನನ್ನು ಪ್ರತ್ಯಕ್ಷ ಪಡಿಸುವನು. ಆ ಏಕಾಧಿಪತಿಯು ರಾಜಾದಿರಾಜನು, ಕರ್ತರ ಕರ್ತನು, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಆತನನ್ನು ಕಾಣಲಾರರು. ಅಂದರೆ ದೇವರು ಆತ್ಮಸ್ವರೂಪನು. ಆ ದೇವರು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಆತನು ನಿರ್ಲಯನು, ಆತನು ಪರಿಶುದ್ಧನು, ಆತನು ಉನ್ನತನು, ಶ್ರೇಷ್ಠನು. ಏನ್ರಿ, ಆತನು ಪರಿಶುದ್ಧನು, ಆತನು ನಿರ್ಲಯನು,
ಆತನು ನೀತಿವಂತನು, ಆತನಿಗೆ ಜನನ ಮರಣ ಇಲ್ಲ. ಆತನು ಇದ್ದಾತನು. ನಮಗೇನಾಗಬೇಕು? ನಾವು ಆತನಿಗೆ ಏನಾಗಬೇಕು? ಇದು ನೋಡುವಾಗ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 28ನೇ ವಚನವನ್ನು ನೋಡೋಣ. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ. ಅಂದರೆ ನಾವು ಯಾರಂತೆ? ನಾವೆಲ್ಲರೂ ಭೂಲೋಕದಲ್ಲಿದ್ದಂಥ ಮಾನವರೆಲ್ಲರೂ ಯಾರಂತೆ? ಆತನ ಸಂತಾನದವರು, ದೇವರ ಸಂತಾನದವರು. ದೇವರು ನಮ್ಮೆಲ್ಲರಿಗೆ ಎತ್ತ ತಂದೆ. ಅದಕ್ಕೆ ಯೇಸು ಪ್ರಭು ಹೇಳ್ತಾರಲ್ಲ, ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯೇ, ನಮ್ಮ ತಂದೆಯೇ ಅಂತೇಳಿ ಹೀಗೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ಅದೇ ಪ್ರಕಾರ ಪರಲೋಕದಲ್ಲಿದ್ದಂಥ ದೇವರು ಆತ್ಮಸ್ವರೂಪನು. ಆತನು ನಿಮಗೂ ನಮಗೂ ಭೂಲೋಕದಲ್ಲಿದ್ದಂಥ ಸರ್ವ ಮಾನವರಿಗೂ ಆತನು ತಂದೆ, ಆತನು ಎತ್ತ ತಂದೆ. ನಾವು ಆತನ ಸಂತಾನ, ನಾವು ಆತನಿಗೆ ಮಕ್ಕಳು, ನಾವು ಆತನಿಗೆ ಪುತ್ರರು ಪುತ್ರಿಯರು ಅಂತ ಹೇಳ್ತಾರೆ ಪ್ರಿಯರೇ. ಆತನ ಮಕ್ಕಳಾಗಿರುವಂಥ ನಾವು ಈ ಲೋಕದಲ್ಲಿ ಯಾತಕ್ಕಾಗಿ ತವಕ ಪಡ್ತಾ ಇದ್ದೀವಿ? ಯಾತಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೀವಿ? ಆತನನ್ನು ಅರ್ಥ ಮಾಡಿಕೊಂಡಿದ್ದೀವ? ಆತನನ್ನು ತಿಳಿದುಕೊಂಡಿದ್ದೀವ? ಆತನನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ದೇವರಿಗೆ ವಿಧೇಯರಾಗಿ ಭಯಭಕ್ತಿಯಿಂದ ನಾವು ಬದುಕಬೇಕು ಪ್ರಿಯರೇ. ಭಯ ಭಕ್ತಿಯಿಂದ ಬದುಕು. ಯಾಕೆಂದರೆ ಆತನು ನಮ್ಮ ಹೆತ್ತ ತಂದೆ. ಆತನು ನಮಗೆ ಜೀವಿತವನ್ನು ಕೊಟ್ಟಿದ್ದಾರೆ. ಜೀವಿತ ಮಾತ್ರವಲ್ಲ, ಈ ಲೋಕವನ್ನು ಉಂಟು ಮಾಡಿದ್ದಾರೆ. ಈ ಲೋಕದಲ್ಲಿ ಏನೇನು ಬೇಕೋ ಎಲ್ಲವನ್ನು ಆತನು ಉಂಟು ಮಾಡಿದ್ದಾರೆ. ಉಂಟು ಮಾಡಿ ಈ ಲೋಕದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ, ಹುಟ್ಟಿಸಿದ್ದಾರೆ, ನಮ್ಗೆ ಏನೇನು ಬೇಕೋ ಎಲ್ಲ ಕೊಟ್ಟಿದ್ದಾರೆ. ಕೊನೆಯದಾಗಿ ಏನ್ರಿ, ನಾವು ಸತ್ತೋದ ಮೇಲೆ ನರಕಕ್ಕೆ ಹೋಗ್ತೀವಂತೇಳಿ ತನ್ನ ಪ್ರಿಯಕುಮಾರನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ರಕ್ಷಣೆ ಮಾರ್ಗವನ್ನು, ಸಭೆಯನ್ನು ಏರ್ಪಾಟ್ ಮಾಡಿದ್ದಾರೆ. ಅಂಥ ತಂದೆಯಾದ ದೇವರನ್ನು ಯಥಾರ್ಥವಾಗಿ ಭಕ್ತಿಯಿಂದ ಆರಾಧನೆ ಮಾಡುವಾಗ, ಆತನನ್ನು ಕೊಂಡಾಡುವಾಗ ಆತನು ಸಂತೋಷ ಪಡ್ತಾನೆ. ಆತನು ಸಂತೋಷ ಪಟ್ಟಾಗ ನಮಗೂ ಕೂಡ ಸಂತೋಷವಾಗುತ್ತೆ, ಉಲ್ಲಾಸ ಇರುತ್ತೆ, ಸಮಾಧಾನ ಇರುತ್ತೆ, ಆರೋಗ್ಯವಿರುತ್ತೆ. ಅಂತ ಒಳ್ಳೆ ಅವಕಾಶವನ್ನು ಪ್ರತಿಯೊಬ್ಬರು ಸದ್ವಿನಿಯೋಗ ಮಾಡಿಕೊಳ್ಬೇಕು. ಹೌದು ಪ್ರಿಯರೇ, ಪ್ರತಿಯೊಬ್ಬರೂ ದೇವರ ವಾಕ್ಯವನ್ನು ಕೇಳೋಣ, ದೇವರ ಧ್ಯಾನದಲ್ಲಿರೋಣ, ಭಕ್ತಿಯಿಂದ ಜೀವಿಸೋಣ. ಪ್ರತಿನಿತ್ಯ ಈ ವಾಕ್ಯಗಳನ್ನು ತಿಳ್ಕೊಳ್ಳೋಣ, ಬೈಬಲ್ ಗ್ರಂಥವನ್ನು ಓದೋಣ, ಅನೇಕರಿಗೆ ದೇವರ ಪ್ರೀತಿಯನ್ನು ತಿಳಿಯಪಡಿಸೋಣ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿ ಪ್ರಾರ್ಥನೆ ಮಾಡೋಣ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಒಂದು ಕಾಲದಲ್ಲಿ ಸೊಲೊಮೋನ್ ಮಹಾರಾಜನು ಭೂಲೋಕದಲ್ಲಿ ನಿಮಗೋಸ್ಕರ ಅದ್ಭುತವಾದಂಥ ಮಂದಿರವನ್ನು ಕಟ್ಟಿಸಿದಾಗ ತಂದೆ ಆತನ ಮೂಲಕ ಒಂದು ಮಾತನ್ನು ನೀವು ತಿಳಿಯಪಡಿಸಿದ್ದೀರಾ. ಆಕಾಶ, ಉನ್ನತವಾದಂಥ ಆಕಾಶವು ಕೂಡ ನಿಮ್ಮ ವಾಸಕ್ಕೆ ಸಾಲದು ಎಂದು ತಿಳಿಯಪಡಿಸಿದ್ದೀರಾ. ಅದೇ ರೀತಿಯಲ್ಲಿ ವಾಕ್ಯಗಳನ್ನು ಪರಿಶೋಧನೆ ಮಾಡುವಾಗ ನೀವು ಆತ್ಮಸ್ವರೂಪನಾಗಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವರಾಗಿ ನೀವಿದ್ದೀರಾ ತಂದೆ. ಹೌದು ತಂದೆ, ನೀವು ನಮ್ಮ ಹೆತ್ತ ತಂದೆ. ನೀವು ನಮ್ಮನ್ನು ಹುಟ್ಟಿಸಿದ್ದೀರಾ, ನಮ್ಮನ್ನು ಸೃಷ್ಟಿ ಮಾಡಿದ್ದೀರಾ. ಈ ಲೋಕವು ಎಲ್ಲವನ್ನೂ ಕೂಡ ನೀವು ಉಂಟು ಮಾಡಿದ್ದೀರಾ ತಂದೆ. ನಿಮ್ಮನ್ನು ತಂದೆ ಎಂದು ಕರೆಯುವಂಥ ಭಾಗ್ಯವನ್ನು, ಅಪ್ಪ ಎಂದು ಕರೆಯುವಂಥ ಭಾಗ್ಯವನ್ನು ಕಲ್ಪಿಸಿ ಕೊಟ್ಟದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ನೇರ ಪ್ರಸಾರದಲ್ಲಿ ವೀಕ್ಷಿಸುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಕಷ್ಟದಲ್ಲಿ, ಬಾಧೆಯಲ್ಲಿ, ದುಃಖದಲ್ಲಿ ಒಂದು ವೇಳೆ ಇದ್ದರೆ ಅಂಥ ಮಕ್ಕಳನ್ನು ಮುಟ್ಟಿ ಸಮಾಧಾನ, ಸಂತೋಷವನ್ನು, ಆರೋಗ್ಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ಧನ್ಯವಾದಗಳು.